ಅಸಮಾನತೆ ಹೋಗದೇ ಈಗ ಸ್ವಾತಂತ್ರ್ಯ ಬಂದು 79 ವರ್ಷಗಳಾಯ್ತು. ಸಂವಿಧಾನ ಬಂದು 75 ವರ್ಷ ಆಯ್ತು. ಸಂವಿಧಾನದ ಆಶಯಗಳು ಇನ್ನೂ ಇಲ್ಲೇ ಇಲ್ಲ. ನಮ್ಗೆಲ್ರಿಗೂ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಈ ನಿಟ್ಟಿನಲ್ಲಿ ದೇವರಾಜ ಅರಸು ಬಹಳ ದೊಡ್ಡ ಕೆಲಸವನ್ನು ಮಾಡಬೇಕು. ಹಾಗಾಗಿ ಅವರನ್ನ ನೆನಪಬೇಕಾಗಿರ್ತಕ್ಕಂಥದ್ದು, ಸ್ಮರಿಸಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ವಿದ್ಯೆ ಯಾರ ಮನೆ ಸ್ವತ್ತಲ್ಲ. ವಿದ್ಯೆ ಯಾರಪ್ಪನ ಮನೆ ಸ್ವತ್ತಲ್ಲ. ಅವಕಾಶ ಸಿಗ್ಬೇಕು ಅಷ್ಟೇ. ಹಾಗಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತ ಜಾತಿ ಹುಟ್ಟಿದ್ರು. ಅವ್ರು ಹೆಂಗೆ ಮಹಾ ವಿದ್ವಾಂಸರಾಗಲಿಕ್ಕೆ ಸಾಧ್ಯ ಆಗ್ತದೆ, ಮಹಾ ಮೇಧಾವಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೇನೆ ವಾಲ್ಮೀಕಿ ರಾಮಾಯಣ ಬರೆದರು. ಮಹಾನ್ ಕಾವ್ಯ ಯಾವ ಜಾತಿ ಸೇರಿದವರು ಅವರು? ವಾಲ್ಮೀಕಿ ಬೇಡ ಜಾತಿ ಸೇರಿದವರು. ಅವ್ರದ್ದು ಪ್ರತಿಭೆ ಕೂಡ ಇಲ್ಲೇ ಮಾಡ್ತಾ ಇದೀವಿ. ಕನ್ಸ್ಟ್ರಕ್ಷನ್ ಇಸ್ ಗೋಯಿಂಗ್ ಆನ್. ಇಲ್ಲೇ ಅನಾವರಣ ಕೂಡ ಮಾಡ್ತೀವಿ. ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ಅವರ ಪ್ರತಿಮೆಯನ್ನು ಕೂಡ ಅನಾವರಣ ಮಾಡ್ತಾ ಇದ್ದೀವಿ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಶಿಕ್ಷಣದಿಂದ ವಂಚಿತರಾಗಿರ್ತಕ್ಕಂಥ ಜನರು ಇವತ್ತು ಬಡತನ ಅನುಭವಿಸ್ತಕ್ಕಂಥದ್ದು, ನಿರುದ್ಯೋಗ ಅನುಭವಿಸ್ತಕ್ಕಂಥದ್ದು, ಅಧಿಕಾರದಿಂದ ವಂಚಿತರಾಗಿರ್ತಕ್ಕಂಥದ್ದು ನಾವು ಕಾಣಲಿಕ್ಕೆ ಸಾಧ್ಯ. ಅದರಿಂದ ನಾವೆಲ್ಲರಿಗೂ ಕೂಡ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡ್ತಕ್ಕಂಥದ್ದೇ ಬಹಳ ಅವರ ಅಧಿಕಾರದ ಅವಧಿಯಲ್ಲಿ ಎಲ್ಲರಿಗೂ ಅವಕಾಶಗಳನ್ನು ಕಲ್ಪಿಸಿಕೊಟ್ರು ಅಂತಕ್ಕಂಥದ್ದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅಂತ ಮಹಾನ್ ವ್ಯಕ್ತಿ ದೇವರಾಜ ಅರಸು. ಅವರನ್ನು ಸ್ಮರಿಸಿಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ, ಕರ್ತವ್ಯ. ಈ ಕರ್ನಾಟಕದ ನಾಮಕರಣ ಮಾಡೋದ್ರೆ ಗೊತ್ತಾ? ನವೆಂಬರ್ 1ನೇ ತಾರೀಕು ಮೈಸೂರು ಕ್ರಾಂತಿ ಅಂತ ಏಕೀಕರಣ 1956 ನವೆಂಬರ್ 1ನೇ ತಾರೀಕು ಆದ್ರೂ ಕೂಡ ಮೈಸೂರು ಕ್ರಾಂತಿ ಅಂತೇನೆ ಮುಂದುವರಿತು, ಮೈಸೂರು ರಾಜ್ಯ ಅಂತೇನೆ ಮುಂದುವರಿತು. ಅದನ್ನ ಕರ್ನಾಟಕ ಅಂತ ನಾಮಕರಣ ಮಾಡಿದವರು ಈ ದೇವರಾಜ ಅರಸು. ಅಲ್ಲಿಯವರಿಗೆ ಕರ್ನಾಟಕ ಅಂತ ಇರಲಿಲ್ಲ, ಮೈಸೂರು ರಾಜ್ಯ. ಅದಕ್ಕೆ 51 ವರ್ಷ ಆಯ್ತು. ಈಗ 52ನೇ ವರ್ಷ. ಈಗ 52ನೇ ವರ್ಷ ನಾವು ನಮ್ಮ ಸರ್ಕಾರ ಕರ್ನಾಟಕ ಸಂಭ್ರಮ 50 ಅಂತಕ್ಕಂಥದನ್ನ ಆಚರಣೆ ಮಾಡಿದವು. ಬಿಜೆಪಿ ಮಾಡಲಿಲ್ಲ. ಕಾಲದಲ್ಲಿ ಇದ್ದಾಗಲೇ 50 ವರ್ಷ ಆಗಿತ್ತು, ಮಾಡಲಿಲ್ಲ. ನಾವು ಅದನ್ನ 51ನೇ ವರ್ಷ ಆದ್ರೂ ಕೂಡ ಕರ್ನಾಟಕ ಸಂಭ್ರಮ ಅಂತೇಳಿ ಮಾಡಿದವರು. ಅದೇ ವರ್ಷ ಈ ರಾಜ್ಯದಲ್ಲಿ ರಥಯಾತ್ರೆಯನ್ನ ಮಾಡಿದವರು. ದೇವರಾಜ ಅರಸು ರಥಯಾತ್ರೆ ಮಾಡಿದ್ರು. ಈ ರಥಯಾತ್ರೆ ಮಾಡುವಾಗ ಅದಾದ್ಮೇಲೆ ವಿಧಾನಸೌಧದ ಮುಂದ್ಗಡೆ ಭುವನೇಶ್ವರಿ ಪ್ರತಿಮೆಯನ್ನ ಅನಾವರಣ
ಯಾರದ್ದು? ಕಾಂಗ್ರೆಸ್ ಪಕ್ಷ, ನಮ್ಮ ಸರ್ಕಾರ. ಇದರಿಂದ ಈ ದೇವರಾಜ ಅರಸರವರು ಈ ರಾಜ್ಯಕ್ಕೆ ಮಾಡಿರ್ತಕ್ಕಂಥ ಕೊಡುಗೆ ಇದೆಯಲ್ಲ, ಅದು ಬಹಳ ದೊಡ್ಡ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸಾಮಾಜಿಕ ನ್ಯಾಯ ಇದೆಯಲ್ಲ, ಆ ಸಾಮಾಜಿಕ ನ್ಯಾಯ ಎಲ್ರಿಗೂ ಕೊಡಬೇಕು. ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ಸಮಾನ ಅವಕಾಶಗಳನ್ನ ಕಲ್ಪಿಸಿಕೊಡ್ಬೇಕು ಅಂತಕ್ಕಂಥ ಅದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಹೇಳಿದ್ದಾರೆ. ಅದನ್ನ ಜಾರಿ ಕೊಡ್ತಕ್ಕಂಥ ಕೆಲಸವನ್ನು ದೇವರಾಜ ಅರಸರು ಅದಕ್ಕೋಸ್ಕರ ಅವರು ಇರ್ತಾರೆ. ಜೊತೆಗೆ ದೇವರಾಜ ಅರಸರವರು ಕಲ್ಲಳ್ಳಿ, ಅವರ ಹುಟ್ಟೂರು ಕಲ್ಲಳ್ಳಿ, ಅಲ್ಲಿ ಒಂದು ಸ್ಮಾರಕ ಮಾಡೋಣ. ನೀನ್ ಹೇಳಿದಾಗ ಇದು ಮಾಡೋಣ. ಭಾರತಿ ರಾಣಿ ಕ್ಷೇತ್ರಗಳು ಬಹಳ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಅತ್ಯಂತ ಸಂತೋಷದಿಂದ ರಾಜ್ಯದ ಜನತೆಯ ಪರವಾಗಿ ಮತ್ತು ಮೈಸೂರು ಜಿಲ್ಲೆ, ವಿಶೇಷವಾಗಿ ಮೈಸೂರು ಜಿಲ್ಲೆಯ ಜನತೆಯ ಪರವಾಗಿ ಈ ದೇವರಾಜ ಅರಸರವರ ಪ್ರತಿಮೆಯನ್ನ ಲೋಕಾರ್ಪಣೆ ಮಾಡಿದ್ದೇನೆ. ಅತ್ಯಂತ ಯಾವ ಆಲಸ್ಯದಲ್ಲಿ ಬಿಟ್ಟು ಹೋಗಿದ್ದಾರೆ ಅದನ್ನ ಆ ರೀತಿ ನಡೀತಕ್ಕಂಥದ್ದೇ ನಾವು ದೇವರಾಜ ಗೌರವ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.